ನಮ್ಮೂರಿನಲ್ಲಿ ಮದ್ಯದ ಅಂಗಡಿಗಳು ಜಾಸ್ತಿಯಾಗಿವೆ. ಪ್ರತಿ ಕಿರಾಣಿ ಅಂಗಡಿಯಲ್ಲಿಯೂ ಕೂಡ ಮದ್ಯ ಸಿಗುತ್ತದೆ. ಇದರಿಂದ ನಮ್ಮ ಊರಲ್ಲಿರುವ ಯುವಕರು ಹಾಳಾಗ್ತಾ ಇದ್ದಾರೆ. ಹೀಗಂತ ಮಹಿಳೆಯರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಇದು ಬೇರೆ ಯಾವುದೇ ಕ್ಷೇತ್ರದ ಸುದ್ದಿಯಲ್ಲ. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ ತಾಲೂಕಿನ ಇವಣಿ ಗ್ರಾಮದ ಸದ್ಯದ ಪರಿಸ್ಥಿತಿ. ಕಳೆದೊಂದ ಒಂದು ಸುದ್ದಿಯಲ್ಲಿ ನೀವು ನೋಡಿದ್ರಿ, ಇವಣಿ ಗ್ರಾಮ ಪಂಚಾಯಿತಿಯ ಹಾಲಾತ್ ಅಂತೀವಿ ಯಾವ ರೀತಿಯಾಗಿದೆ. ಈ ಒಂದು ಇವಣಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಲ್ಲಿ ಇದೊಂದು ಕೂಡ ಆ್ಯಡ್ ಆಗುತ್ತೆ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ನಿದ್ದೆ ಹೊಡಿತಾ ಇದ್ದಾರೆ, ಸದಸ್ಯರು ಕೂಡ ನಿದ್ದೆ ಹೊಡಿತಾ ಇದ್ದಾರೆ. ಅಬಕಾರಿ ಇಲಾಖೆಯಂತೂ ಕೇಳಲೇಬೇಡಿ, ಎಚ್ಚರನೇ ಇಲ್ಲ. ಇವಣಿ ಗ್ರಾಮದ ಪ್ರತಿಯೊಂದು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾದ ಮದ್ಯ ಮಾರಾಟ ಮಾಡಲಾಗುತ್ತೆ. ಈ ಒಂದು ಅಕ್ರಮ ಮದ್ಯ ಮಾರಾಟವನ್ನು ಪ್ರಶ್ನೆ ಮಾಡೋಕೆ ಹೋದರೆ ಯಾರು ಪ್ರಶ್ನೆ ಮಾಡ್ತಾರೆ ಅವರ ಮನೆಗೆ ಸೋ ಕಾಲ್ಡ್ ರಾಜಕಾರಣಿಗಳು, ಸೋ ಕಾಲ್ಡ್ ಜನಪ್ರತಿನಿಧಿಗಳು, ಗ್ರಾಮದಲ್ಲಿ ನಾನು ರಾಜಕಾರಣಿ ಅಂತ ಹೇಳಿಸಿಕೊಂಡಂತಹ ಮಹಾನುಭಾವರು ಯಾರು ಕಂಪ್ಲೇಂಟ್ ಮಾಡ್ತಾರೋ ಅವರ ಮನೆಗೆ ಹೋಗಿ ಧಮಕಿ ಹಾಕ್ತಾರಂತೆ. ಇವಣಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಇವೆಲ್ಲವನ್ನು ನೋಡ್ತಾ ಆರಾಮಾಗಿ ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿನೂ ಬೇಡ, ಇನ್ನು ಗ್ರಾಮದಲ್ಲಿರೋ ಸಮಸ್ಯೆಗಳಿಗೆ ಯಾರೊಬ್ಬರು ಕೂಡ ಕೇರ್ ಮಾಡ್ತಾ ಇಲ್ಲ. ಗ್ರಾಮದಲ್ಲಿ ಮಹಿಳೆಯರು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಕುಡಿತದ ಚಟದಿಂದ ನಮ್ಮ ಗಂಡಸರು, ನಮ್ಮ ಯುವಕರು, ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಕೈ ಮುಗಿದು ಬೇಡಿಕೊಂಡ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಒಂದೊಮ್ಮೆ ಇವಣಿ ಗ್ರಾಮಕ್ಕೆ ಭೇಟಿ ನೀಡಿ ಕೇವಲ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡೋದರಿಂದ ಯಾವುದೇ ಕೆಲಸಗಳು ಆಗೋದಿಲ್ಲ. ಇವಣಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ. ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೀತಾ ಇದೆ. ನಾನು ಇದನ್ನು ರಿಪೀಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ, ಇದನ್ನು ಸ್ವಲ್ಪ ತಲೆಯಲ್ಲಿಟ್ಕೊಂಡು ಗಮನ ಹರಿಸಿ ಇವಣಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿ. ಇಲ್ಲ ಸಚಿವರೇ ಬಂದು ಹೇಳಬೇಕು, ಶಾಸಕರೇ ಬಂದು ಹೇಳಬೇಕು ಅಂತ ಅಂದರೆ ಅವ್ರ ಕೈಲಿ ಕೂಡ ಹೇಳಿಸುವಂಥ ಕೆಲಸವನ್ನು ಮಾಡೋಣ. ಏನಾಯ್ತಮ್ಮ? ಏನ್ರಿ ಕುಡಿಯೋದಂದ್ರೆ ಏನು ಕುಡಿಯೋದು? ಹಾಂ, ಏನಾಗ್ಯದ ರೀ? ಕುಡ್ದು ಎಲ್ಲಿ ಬಂತಾರಿ? ಏಸ್ ಐದಾರು ದುಕಾನ್ ಆಗ್ಯಾವ, ಏನು ಮಾಡ್ಬೇಕ್ರಿ? ದಂಧೆ ಎಲ್ಲ ಹಾಕಿಲ್ಲ, ಕುಡ್ದು ಹಾಳು ಆಲತ್ತಾರ. ಮತ್ತು ಐದಾರು ಹೆಣ್ಮಕ್ಳು ಬರ್ತೀವ್ರಿ ಬಾ ಅಂದ್ರೆ. ಗಾಡಿ ಬರ್ಲತ್ತಾರ ಊರಾಗ ಮತ್ತೀಗ? ಹ್ಞೂ ರೀ. ಎಷ್ಟು ದಿನ ಐತ್ರಿ? ಎಷ್ಟು ದಿನ ಆಯ್ತ ನೋಡ್ರಿ ಹೊಂಟ ಗಾಡಿಗಳು ಗಾಡಿ ಹಾಕ್ಲತ್ತಾರ. ಗಂಡಸ ಮಕ್ಕಳು ಕುಡಿಯೋದು ಏನು ದಂಧೆ ಎಲ್ಲ ಹಾಕಿಲ್ಲ, ಕುಡಿಯೋದು ಇದು ಮಾಡೋದು. ಹೌದು, ನಮ್ಮೂರಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ. ಮೊದಲು ಅದನ್ನು ತಡೆಯಿರಿ. ನಾವು ದಿನನಿತ್ಯ ಪರದಾಡುವಂತಾಗಿದೆ. ಅಧಿಕಾರಿಗಳು ಯಾವುದೇ ಪ್ರಯೋಜನಕ್ಕೆ ಇಲ್ಲ. ಏನೋ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಿ ಡಿ ಒಗಳು ಗ್ರಾಮದ ಅಭಿವೃದ್ಧಿ ಕಡೆನೇ ಗಮನ ಕೊಡಲ್ಲ. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾರ ಅಂತ ಗ್ರಾಮಸ್ಥರು ಕಿಡಿಕಾರ್ತಾರೆ. ಅಲ್ಲದೆ ಈ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಈ ಇವಣಿ ಗ್ರಾಮದಲ್ಲಿ ಸೋ ಕಾಲ್ಡ್ ಕೆಲ ರಾಜಕಾರಣಿ ಮುಖಂಡರು ಯಾರು ಕಂಪ್ಲೇಂಟ್ ಮಾಡ್ತಾರೋ ಅವರ ವಿರುದ್ಧವೇ ಕತ್ತಿ ಮಸೆಯೋ ಕೆಲಸ ಮಾಡಿ ಅವರನ್ನು ಬೆದರಿಸುವ ಕೆಲಸ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಒಂದು ಕಡೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಶೂನ್ಯ, ಇನ್ನೊಂದು ಕಡೆ ಗ್ರಾಮದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಹಾವಳಿ ಹೆಚ್ಚಾಗಿದೆ ಅಂತಾರೆ ಗ್ರಾಮಸ್ಥರು. ಈಗಲಾದರೂ ಶಾಸಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಬೇಕು. ಅಕ್ರಮ ಮದ್ಯ ಬಂದ್ ಮಾಡಿಸುವ ಕೆಲಸ ಮಾಡಬೇಕು.
ಇಷ್ಟಾದರೂ ಮಾಡಿದರೆ ಗ್ರಾಮಸ್ಥರು ನಿಟ್ಟುಸಿರಿ ಬಿಡ್ತಾರೆ ಅನ್ನೋದು ಗ್ರಾಮಸ್ಥರ ಒಂದು ಆಶಯವಾಗಿದೆ. ಅಣ್ಣರಾಯ್ ವಿವಣಿ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಣ್ಣರಾಯ್ ವಿವಣಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ್. ಏನಾಗ್ಯದಮ್ಮ? ಕುಡಿಯೋದು ಜನ ಇದು ಮಾಡ್ರಿ ನಾವು ಬರ್ತೀವಿ ಹೆಣ್ಮಕ್ಳು. ಏನ್ರಿ ಕುಡಿಯೋದಂದ್ರೆ ಏನು ಕುಡಿಯೋದು? ಅವು ಕ್ವಾರ್ಟರ್ ದುಕಾನ್ಗಳು ರೀ. ಹಾಂ, ಏನಾಗ್ಯದ್ರಿ? ಕುಡ್ದು ಎಲ್ಲಿ ಬಂತಾವ್ರಿ? ಏಸ್ 5 ದುಕಾನ್ ಆಗ್ಯಾವ. ಏನ್ ಮಾಡ್ಬೇಕ್ರಿ? ದಂಧೆ ಎಲ್ಲ ಹಾಕಿಲ್ಲ, ಕುಡ್ದು ಹಾಳ ಆಲತ್ತಾರ. ಮತ್ತು 5 ಹೆಣ್ಮಕ್ಳು ಬರ್ತೀವ್ರಿ ಬಾ ಅಂದ್ರೆ. ಗಾಡಿ ಬರ್ಲತ್ತಾರ ಊರಾಗ ಮತ್ತೀಗ? ಹ್ಞೂ ರೀ. ಎಷ್ಟು ದಿನ ಐತ್ರಿ? ಎಷ್ಟು ದಿನ ಆಯ್ತ ನೋಡ್ರಿ ಹೊಂಟ ಗಾಡಿಗಳು ಹಾಕ್ಲತ್ತಾರ. ಗಂಡಸ್ ಮಕ್ಕಳು ಕುಡಿಯೋದು ಏನ್ ದಂಧೆ ಎಲ್ಲ ಹಾಕಿಲ್ಲ, ಕುಡಿಯೋದು ಇದು ಮಾಡೋದು. ಹಾಂ ಹಾಂ ಹಾಂ. ಏನಾಗ್ಯದಮ್ಮ? ಕುಡಿಯೋದು ಜನ ಇದು ಮಾಡ್ರಿ ನಾವು ಬರ್ತೀವಿ ಹೆಣ್ಮಕ್ಳು. ಏನ್ರಿ ಕುಡಿಯೋದಂದ್ರೆ ಏನು ಕುಡಿಯೋದು? ಅವು ಕ್ವಾರ್ಟರ್ ದುಕಾನ್ಗಳು ರೀ. ಹಾಂ, ಏನಾಗ್ಯದ್ರಿ? ಕುಡ್ದು ಎಲ್ಲಿ ಬಂತಾವ್ರಿ? ಏಸ್ 5 ದುಕಾನ್ ಆಗ್ಯಾವ. ಏನ್ ಮಾಡ್ಬೇಕ್ರಿ? ದಂಧೆ ಎಲ್ಲ ಹಾಕಿಲ್ಲ, ಕುಡ್ದು ಹಾಳ ಆಲತ್ತಾರ. ಮತ್ತು 5 ಹೆಣ್ಮಕ್ಳು ಬರ್ತೀವ್ರಿ ಬಾ ಅಂದ್ರೆ. ಗಾಡಿ ಬರ್ಲತ್ತಾರ ಊರಾಗ ಮತ್ತೀಗ? ಹ್ಞೂ ರೀ. ಎಷ್ಟು ದಿನ ಐತ್ರಿ? ಎಷ್ಟು ದಿನ ಆಯ್ತ ನೋಡ್ರಿ ಹೊಂಟ ಗಾಡಿಗಳು ಹಾಕ್ಲತ್ತಾರ. ಗಂಡಸ್ ಮಕ್ಕಳು ಕುಡಿಯೋದು ಏನ್ ದಂಧೆ ಎಲ್ಲ ಹಾಕಿಲ್ಲ, ಕುಡಿಯೋದು ಇದು ಮಾಡೋದು. ಹಾಂ ಹಾಂ ಹಾಂ. ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.